ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎನ್.ಎಸ್.ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವ ಮಾಹಿತಿ ಏನಂದರೆ, ನೋಡಿ, SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ. ಅಬೌವ್ 60 ಅಂದರೆ 60ಕ್ಕಿಂತ ಹೆಚ್ಚಾಗಿದ್ದರೆ 7,500 ರೂಪಾಯಿ ಮತ್ತು 75ಕ್ಕಿಂತ ಹೆಚ್ಚಾಗಿದ್ದರೆ 15,000 ರೂಪಾಯಿ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ. ಆ ಒಂದು ಅಮೌಂಟು ಇಲ್ಲಿವರೆಗೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಜಮಾ ಆಗಿಲ್ಲ. ಅದಕ್ಕೆ ಕಾರಣ ಏನಂದರೆ ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ಅದಕ್ಕೆ ಪರಿಹಾರ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಎನ್.ಎಸ್.ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಪೋಷಕರೇ, ಇಲ್ಲಿ ನೀವು ಮೊದಲಿಗೆ ಎನ್.ಎಸ್.ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದು ಅಥವಾ ನಿಮ್ಮ ಗೂಗಲ್ ಕ್ರೋಮಲ್ಲಿ SSLC ಪ್ರೈಸ್ ಮನಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ಥರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿ SC ಅಂದರೆ ಪರಿಶಿಷ್ಟ ಜಾತಿ ಆಗಿದ್ದರೆ ಈ ಆಪ್ಷನನ್ನು ತೊಗೊಳ್ಬೇಕು. ಒಂದು ವೇಳೆ ಪರಿಶಿಷ್ಟ ಪಂಗಡ ಆಗಿದ್ದರೆ ಈ ಆಪ್ಷನನ್ನು ತೊಗೊಳ್ಬೇಕು. ಈ ನೋಡಿ, ಇಲ್ಲಿ ತದನಂತರ SSLC ಆಲ್ ಟಿಕೆಟ್ ನಂಬರನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಒಂದು 10th ರಿಜಿಸ್ಟ್ರೇಷನ್ ನಂಬರ್ ಅಥವಾ ಆಲ್ ಟಿಕೆಟ್ ನಂಬರನ್ನು ಎಂಟ್ರಿ ಮಾಡಬೇಕು. ನೋಡಿ, ನಾನಿಲ್ಲಿ ಒಬ್ಬ ಸ್ಟೂಡೆಂಟ್ದು ಓಪನ್ ಮಾಡಿದ್ದೀನಿ. ಆ ಸ್ಟೂಡೆಂಟ್ದು ಅಮೌಂಟ್ ಜಮಾ ಆಗಿಲ್ಲ. ಕಾರಣ ಏನಂದರೆ ಆಧಾರ್ ನಾಟ್ ಸೀಡೆಡ್ ಅಂತಿದೆ. ಹಾಗಾಗಿ ಆ ವಿದ್ಯಾರ್ಥಿನಿ ಏನು ಮಾಡಬೇಕಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಆಗಿರ್ಬೋದು, ನಿಮ್ಮ ಒಂದು ಪ್ರೈಸ್ ಮನಿ ಅಮೌಂಟ್ ಬಂದಿಲ್ಲ ಅಂದರೆ ಅದಕ್ಕೆ ಮೇನ್ ಕಾರಣ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೇ ಇರೋದು. ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಏನು ಮಾಡಬೇಕು, NPCI ಮ್ಯಾಪಿಂಗ್ ಮಾಡಿ ಅಂತ ಹೇಳಬೇಕು. ಈ NPCI ಮ್ಯಾಪಿಂಗ್ ಆದರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ನೀವು ಬ್ಯಾಂಕ್ ಹೋಗಿ NPCI ಅಕೌಂಟ್ ಲಿಂಕ್ ಮಾಡಿಸಿದ್ರು ಕೂಡ ಬಂದಿಲ್ಲ ಅಂದರೆ, ನೋಡಿ, ನೀವು NPCI ಅಂದರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿದ್ರಲ್ಲಿ ಕ್ಲಿಯರಾಗಿ ಇದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ. ಇಲ್ಲೇ ಇದೆ ನಿಮಗೆ ಆನ್ಸರ್. ಏನಪ್ಪ ಅಂದರೆ, ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು 2020, 21, 22, 23 ಯಾವುದೇ ಸಾಲಿನ ವಿದ್ಯಾರ್ಥಿ ಇರಲಿ, ನೀವು SSLCಯಲ್ಲಿ 60%ಕ್ಕಿಂತ ಹೆಚ್ಚು, 75%ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಅಂದಾಗ ನೀವು ಅದನ್ನು ಲಿಂಕ್ ಮಾಡಿಸಿ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಬೇಕು. ಭೇಟಿ ನೀಡಿ ಅಲ್ಲಿ ಅಪ್ಡೇಟ್ ಮಾಡಿಸಿದರೆ ನಿಮಗೆ ತಕ್ಷಣ ಹಣ ಅಕೌಂಟಿಗೆ ಜಮಾ ಆಗುತ್ತೆ. ಅದೇ ರೀತಿ ಸೇಮ್ ST ಅಂದರೆ ಬುಡಕಟ್ಟು ಕಲ್ಯಾಣ ಇಲಾಖೆ ಅಂದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ವಿದ್ಯಾರ್ಥಿಗಳು ಕೂಡ ಹತ್ತಿರದ ತಮ್ಮ ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಿ ತಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಸಿದ್ದೀವಿ ಅಂತ ಅಲ್ಲಿ ಕೊಟ್ಟರೆ ಸಾಕು, ನಿಮ್ಮ ಅಕೌಂಟಿಗೆ ಹಣವನ್ನು ಜಮಾ ಮಾಡ್ತಾರೆ. ನೀವು ಪ್ರಮುಖವಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಅಕೌಂಟ್ ನಂಬರ್ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಬೇಕಾಗಂದರೆ, ನೋಡಿ ವಿದ್ಯಾರ್ಥಿಗಳೇ ಅಥವಾ ಪೋಷಕರೇ, ನೀವು ಈ ಒಂದು DBT ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರುವ ಫೋನ್ ನಂಬರ್ಗೆ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ತದನಂತರ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋ ಮಾಹಿತಿಯನ್ನು ಇಲ್ಲೇ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.